ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 4-5 ಸ್ಪೂನಷ್ಟು ಪರಿಶುದ್ಧವಾದ ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಬಿಸಿ ಆಗಲಿ. ಸ್ನೇಹಿತರೆ ನೋಡಿ, ಎಣ್ಣೆ ಬಿಸಿ ಆಗ್ತಾ ಬರ್ತಾ ಇದೆ. ಈಗ ನಾನು 1-2 ಸ್ಪೂನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಕಡಲೆಕಾಯಿ ಬೀಜ ಅರ್ಧದಷ್ಟು ಫ್ರೈ ಆಗಿ ಬಂದಿದೆ. ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ. ಈಗ ನೋಡಿ ಸ್ನೇಹಿತರೆ, ಎಲ್ಲ ಸ್ವಲ್ಪ ಫ್ರೈ ಆಗಿ ಬರ್ತಾ ಇದೆ. ಈಗ ಮೊದಲಿಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕರಿಬೇವು. ಸ್ನೇಹಿತರೆ, ಈಗ ನಾನು ಇಲ್ಲಿ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ ಏನನ್ನೂ ಉಪಯೋಗಿಸ್ತಾ ಇಲ್ಲ. ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವು, ಇದನ್ನು ಸಹ ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ, ನಾನು ಆನಲ್ಲಿಲ್ಲ. ಈಗ ಸ್ವಲ್ಪ ಅಡಿಗೆ ಅರಿಶಿನ ಮತ್ತು ನಿಮ್ಮ ರುಚಿಗೆ, ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಪುಡಿ ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, 1 ನಿಂಬೆ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದರ ರಸವನ್ನು ಇದಕ್ಕೆ ಹಿಂಡಿ ಮಿಕ್ಸ್ ಮಾಡ್ಕೊತೀನಿ. ಈಗ ಪುಡಿ ಹಿಂಗು, ನಿಂಬೆಹಣ್ಣು 1 ಉಪಯೋಗಿಸಿದ್ದೀನಿ. ಈಗ ಪುಡಿ ಹಿಂಗ ಹಾಕಿ ನಿಂಬೆಹಣ್ಣು ರಸದ ಜೊತೆಗೆ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲವನ್ನು. ನೋಡಿ ಸ್ನೇಹಿತರೆ, ಈ ಒಂದು ಪಾವ್ನಲ್ಲಿ 3 ಪಾವು ಗಟ್ಟಿ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಸುಮಾರು 1 ಗಂಟೆಗಳಿಂದ ನೆನೆ ಹಾಕಿದ್ದೆ. ಈಗ ನೆನೆದು ಬಂದಿದೆ. ಈ ರೀತಿ ಉದ್ದುದ್ರಾಗಿರಬೇಕು. ಈ ರೀತಿ ನೆನೆಸ್ಕೊಳ್ಳಿ. ತೀರಾ ನೀರು ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ನೋಡಿ, ಈ ರೀತಿ ಉದ್ದುದ್ರಾಗಿರಬೇಕು. ನಿಮಗೆ ಬಿಡಿಸಿದ್ರೆ ಆ ರೀತಿಯಲ್ಲಿ ನಾವು ನೆನೆ ಹಾಕ್ಕೋಬೇಕು. ಈಗ ಇದನ್ನು ಈ ಒಗ್ಗರಣೆ ಪಾತ್ರೆಗೆ ಹಾಕ್ಕೊತೀನಿ. ಸ್ನೇಹಿತರೆ ನೋಡಿ, ಈ ಒಗ್ಗರಣೆ ಇರ್ತಕ್ಕಂಥ ಪಾತ್ರೆಗೆ ಅವಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೆನೆಸಿರ್ತಕ್ಕಂಥ ಅವಲಕ್ಕಿನ ಚೆನ್ನಾಗಿ ನೆಂದು ಬಂದಿತ್ತು. ಬಿಡಿ ಬಿಡಿಯಾಗಿರಬೇಕು. ನಿಮ್ಗೆ ತೋರಿಸಿದ್ದೀನಿ. ಈ ಸ್ಪೂನಲ್ಲಿ 1/4 ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಕರೆಕ್ಟಾಗಿದೆ. ಒಂದು ಸರಿ ಸ್ಟವ್ ಮೇಲಿಟ್ಟು ಬಿಸಿ ಮಾಡಿಬಿಟ್ರೆ ರುಚಿಕರವಾದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಏನನ್ನು ಉಪಯೋಗಿಸ್ತೇ ರುಚಿಕರವಾದಂಥ ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಚಿತ್ರಾನ್ನ, ಒಗ್ಗರಣೆ ಅವಲಕ್ಕಿ ಏನು ಬೇಕಾದ್ರೂ ಹೇಳ್ಬೋದು. ನಾನು ನಮ್ಮ ದೇವಸ್ಥಾನದಲ್ಲಿ ಮಾಡ್ತಿದ್ದ ಶೈಲಿಯಲ್ಲಿ ತೋರಿಸಿದ್ದೀನಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಸುಲಭವಾಗಿ ಮಾಡ್ಕೋಬಹುದು. ಈರುಳ್ಳಿನೇ ಬೇಕು ಅಂತೇನಿಲ್ಲ. ನಾನು ಚಿತ್ರಾನ್ನಗಳಿಗೆ ಯಾವುದಕ್ಕೂ ಈರುಳ್ಳಿ ಹಾಕೋದೇ ಇಲ್ಲ. ಎಷ್ಟು ರುಚಿಯಾಗಿರುತ್ತೆ. ಅದೇ ರೀತಿ ಇದು ಬಹಳ ಅದ್ಭುತವಾಗಿ ಬರುತ್ತೆ. ಸುಲಭವಾಗಿ ಒಂದು ದಿನದ ಫಲಹಾರ ಅಥವಾ ಉಪಹಾರ ನಿರ್ವಿಘ್ನವಾಗಿ ಆಗುತ್ತೆ. ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಮಾಡಿ ತಿಂದು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇದನ್ನು ಬಿಸಿ ಮಾಡ್ಕೋಬೇಕು ಅನ್ನೋರು ಬಿಸಿ ಮಾಡ್ಕೋಬೋದು. ಹಾಗೆಯೇ ಸವಿಯೋರು ಹಾಗೆಯೇ ತಿನ್ಬೋದು. ಅದ್ಭುತವಾಗಿರುತ್ತೆ.